ನನಗೆ ಕಾಲಿಗೆ ಒಂದು ಆಪ್ರೇಷನ್ ಆಗಿ 4 ವರ್ಷ ಆಯಿತು. ನಾನು ನಡೆದೇ ಇಲ್ಲ. ಅದಕ್ಕಿಂತ ಹೆಚ್ಚಿದಾಗಿ ಈ ಕೆಳಗಡೆ ನಮ್ಮ ಜೀವನದಲ್ಲಿ 4 ವರ್ಷದಲ್ಲಿ ಕೂತಿದೆ ಅಂತಂದರೆ ನಾನು ಮೇಲೆ ಕೂತ್ಕೊಂಡು ನೋಡೋದು ಏನಿದೆ ಕಾಯಿಸಿ ಸ್ವಲ್ಪ ಮಸ್ತ್ ಆಯ್ತಲ್ಲ ಒಂದು ಸ್ವಲ್ಪ ಈಚೆ ತೊಗೊಂಡು ಬನ್ಸಲ್ಲಿ ಬಿತ್ತಲ್ಲೇ ಬರ್ಬೇಕಾದ್ರೆ ಅವಾಗ ಕಷ್ಟಪಟ್ಟ ಬೆಳಗ್ಗೆ ನಾನು ಎತ್ತ ಮಾರಾಡ್ತಿದ್ದೆ. ಬಟ್ ಕಾಲದಿಂದ ನಾನು ಮುಂಚೆನೇ ಆಗಿಲ್ಲ. ಅಷ್ಟು ನೋವು ಈ ಥರ ನಾನು ಬಿಡ್ತಾ ಇಲ್ಲ. ಮನೇಲಿ ಏನು ಮಾಡ್ತಿದ್ದೆ ಆಸ್ತಿ ಮೇಲೆ ಕಾಲು ಇಟ್ಕೊಂಡು ಈ ಕಾಲನ್ನ ಅಲ್ಲಿ ಆ ಥರ ಕಾಲ್ಚಟೇಕೋ ಇವತ್ತು ಇದು ನಾನು ಒಳ್ಳೆ ಡೆವಲಪ್ಮೆಂಟ್ ಇರುತ್ತೆ ಆಯ್ತು ಬತ್ತಲ್ಲಿ ಒಬ್ಬ ಮಾತಾಡ್ತಾ ಇದ್ದಾಗ ಆ ಬೆಳಕಲ್ಲಿ ಬಿನ್ಸಿದಾಗೆ ಬಿಡ್ತಾ ಬರ್ತಾ ಇತ್ತು. ಅದು ಎಷ್ಟು ಚೆನ್ನಾಗಿದೆ ಪೀಠ ಅದು ಏನಾಗ್ತದೆ ಹೇಳ್ಲಿಕ್ಕಂದ್ರೆ ನನಗೆ ಒಂಥರ ಎನರ್ಜಿ ಯಾವತ್ತು ಬರುತ್ತೆ. ನನಗೆ ಫುಲ್ ಎನರ್ಜಿ ಇದೆ. ನನಗೂ ಮಂಡಿ ನೋವು ಇತ್ತು. ಇಷ್ಟೊತ್ತು ಕೂತ್ಕೊಳ್ಳೋಕೆ ಆಗ್ತಿದ್ದಿಲ್ಲ, ಕುತ್ಕೊಂಡಿದ್ದಿ. ಶ್ರೀಪಾತ್ರಾಟಕ ಮಾಡುವಾಗ ಯಾವರ ಜೋಕಿಯನ್ನು ನೋಡ್ತೇವೆ. ಆ ಜೋಕಿನ ಫಸ್ಟ್ ನಾವು ಗೆಳಪ ಆಗ್ತದೆ ನೋಡ್ಕೊತಾ ಹೋಗ್ತೀವಿ. ಅಂದ್ರೆ ನಾವು ಏನೋ ಉನ್ನತವಾಗಿ ಆಲೋಚನೆ ಉನ್ನತವಾಗಿ ಬರ್ತಾ ಇರೋ ನಾವು ಏನೋ ಒಂದು ಉನ್ನತವಾಗಿ ಸಾಧಿಸ್ತೀವಿ ಅನ್ನೋ ಒಂದು ಮನೋಭಾವ ತತ್ತು. ಮತ್ತೆ ತಂದಾಗ ಆ ದೀಪದ ಆ ಕಪ್ಪು ಭಾಗದಿಂದ ಮೇಲೆ ಏನು ಲೇಯರ್ಸ್ ಬೈ ಲೇಯರ್ಸ್ 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 ಕಾಣ್ತಾ ಇತ್ತು. ಅದೆಲ್ಲ ತತ್ತ ಈ ಸುಮಾರು 1000 ಕ್ಯಾಟ್ ವರ್ಸ್ ಹೇಗೆ ಬೆಳಕು ಬರ್ತಾ ಆ ಬೆಳಗ್ಗೆ ಸುತ್ತಲೂ ಆರನೇ ಮಾಡ ಆಗಿತ್ತು ಆ ದೀಪದಲ್ಲಿ. ಆ ಒಂದು ಫೀಲಿಂಗ್ ನನಗೆ ಬಂತು. ಆಮೇಲೆ ಮತ್ತೊಂದು ಈ ಕ್ರಿಸ್ಟಲ್ಸ್ ಅನ್ನ ನಾವು ಇಡ್ತಾ ಹೋದಾರ ಏನೋ ಒಂದು ವೈಬ್ರೇಷನ್ ಆ ಭಾಗದಲ್ಲಿ ಬರ್ತಾ ಹೋಗ್ತಾರೆ. ಮೂಲಾಧಾರದಿಂದ ಸಹಸ್ರಾಚಕರವರೆಗೂ ಪ್ರತಿಯೊಂದು ಕ್ರಿಸ್ಟಲ್ ಇದ್ದಾಗೂ ಆ ವೈಬ್ರೇಷನ್ ನಮಗೆ ಬರ್ತಾ ಹೋಗ್ತಾ ಇತ್ತು. ತುಂಬಾನೇ ಖುಷಿ ಅನ್ನಿಸ್ತು.